ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್. ಇವತ್ತು ಮುಖ್ಯವಾಗಿ ನೀವೆಲ್ಲ ಅಬ್ಸರ್ವ್ ಮಾಡಿದೀರಾ, ಏನ್ ಇವಾಗ ಪಿಸಿದು 3500 ಕಾನ್ಸ್ಟೇಬಲ್ ಏನ್ ರಿಕ್ರೂಟ್ಮೆಂಟ್ ಮಾಡ್ತಾರಂತ ಹೇಳಿ ಎಲ್ಲರೂ ಇವಾಗ ಆಲ್ರೆಡಿ ನ್ಯೂಸ್ ಮುಟ್ಟಿರತ್ ನಿಮ್ಗೆ. ಮುಖ್ಯವಾಗಿ ಇಲ್ಲಿ ನಾನು ಏನ್ ಮಾತಾಡಕ್ ಬರ್ತಿದ್ದೀನಿ ಅಂದ್ರೆ, ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಸೊ ಇವಾಗ ಈ ಏನ್ ನೀವು ಸರ್ಕ್ಯುಲರ್ ಆಗ್ತೈತಲ್ಲ, ಈ ಲೆಟರ್ ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ, ಎಷ್ಟು ಪೋಸ್ಟ್ ಇದಾವೆ, ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಎಷ್ಟು ಕಾಲ್ ಫಾರ್ಮ್ ಆಗ್ತಿದಾವೆ ಅಂತ. ಇದನ್ನೆಲ್ಲ ನೋಡಿ ವಾಪಸ್ ಏನಾದ್ರು ಅದೇ ಹಳೆ ಅಭ್ಯಾಸ, ಟೀಗೆ ಹೋಗಿ ಸುತ್ತಾಡ್ಕೊಂಡ್ ಬರೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಇನ್ನು ನೋಟಿಫಿಕೇಶನ್ ಹೊರಗಡೆ ಬಿದ್ದಿಲ್ಲ ಆದ ನಂತರ ಓದೋದು, ಈ ತರ ಮೈಂಡ್ ಸೆಟ್ ಅಲ್ಲಿ ಏನಾದ್ರು ಇದ್ರಂದ್ರೆ 100% ಹೇಳ್ತೀನಿ, ಕ್ಲಿಯರ್ ಆಗಕ್ ಚಾನ್ಸೇ ಇಲ್ಲ. ತುಂಬಾ ಜನ ಕೇಳ್ತಿದ್ದೀರಾ ಏನಂತ, ಯಾವಾಗ ನೋಟಿಫಿಕೇಶನ್ ಆಗತ್ತೆ ಅಂತ. ಇವಾಗ ನೀವು ನೀಟಾಗಿ ಒಂದು ಸರ್ಕ್ಯುಲರ್ ನೋಡಿದಾಗ ನಿಮ್ಗೊಂದು ಐಡಿಯಾ ಬರ್ಬೇಕು. ಏನಪ್ಪಾ ಅಂದ್ರೆ, ಸದ್ಯದಲ್ಲೇ ಎಲ್ಲ ರೆಡಿ ಆಗ್ತೈತೆ, ಸದ್ಯದಲ್ಲಿ ಎಕ್ಸಾಮ್ ಆಗತ್ತೆ, ಈ ಎಕ್ಸಾಮ್ ನಾನು ಹೊಡಿಲೇಬೇಕು, ನಾನು ಇದ್ರ ಒಂದು ಪೋಸ್ಟ್ ತಗೊಳ್ಳೇಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯಮಾಡಿ ಕುತ್ಕೊಳ್ಳಿ ನೀಟಾಗಿ, ಆಯ್ತಾ, ಓದಕ್ ಶುರು ಮಾಡಿ ತುಂಬಾ ಸೀರಿಯಸ್ ಆಗಿ. ಇದ್ರ ಜೊತೆಗೆ ಎಕ್ಸಾಮ್ ಯಾವಾಗ ಆಗ್ಬೋದು ಅಂತ ತುಂಬಾ ಜನ ಕ್ವಶನ್ ಕೇಳ್ತಿದ್ದೀರಾ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ, ಮ್ಯಾಕ್ಸಿಮಮ್ ಅಂದ್ರೆ ನೆಕ್ಸ್ಟ್ ಮಂತ್ 8ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಅಧಿವೇಶನ ಮುಗ್ದು ನನ್ನ ಪ್ರಕಾರ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವು ನೋಡ್ತಿದ್ದೀರಾ, ಮೊನ್ನೆ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ನೋಡಿದೀರಾ, ಕಾಂಗ್ರೆಸ್ಗೆ ತುಂಬಾ ಕಮ್ಮಿ ಸೀಟ್ ಬಂದಿದ್ದಾವೆ. ಇವಾಗ ಕಬ್ಬು ರೈತರ ಗಲಾಟೆ ನೋಡ್ತಿದ್ದೀರಾ, ಎಲ್ಲಾದ್ರಿಂದ ಪ್ರೆಜರ್ ಅಲ್ಲಿ ಐತೆ ಗೌರ್ಮೆಂಟ್. ಸೊ ಹಂಗಾಗಿ 8ನೇ ತಾರೀಕು ಅಧಿವೇಶನದಲ್ಲಿ ಗ್ಯಾರಂಟಿ ಪ್ರೆಜರ್ ಅಲ್ಲಿ ಬೀಳುತ್ತೆ. ಈ ಟೈಮ್ ಅಲ್ಲಿ ಏನ್ PSI ಗೆ ಏನ್ ಇವೆಲ್ಲ ಇದಾವಲ್ಲ, ಇವು ರಿಕ್ರೂಟ್ಮೆಂಟ್ ನ ನೆಕ್ಸ್ಟ್ ನನ್ನ ಪ್ರಕಾರ ಅನ್ಕೊಂಡಿದೀನಿ ನಾನು, 1 ತಿಂಗಳ ಒಳಗಡೆ ನೋಟಿಫಿಕೇಶನ್ ಆಗ್ಬಹುದು. PSI ಸ್ವಲ್ಪ ಡಿಲೇ ಆಗತ್ತೆ ಅನ್ಸತ್ತೆ, ಬಟ್ PC ಅಂತೂ ಅಧಿವೇಶನ ಮುಗಿದು 1 ವಾರದಲ್ಲಿ ಅಥವಾ 15 ದಿನದಲ್ಲಿ ನೋಟಿಫಿಕೇಶನ್ ಆಗತ್ತೆ. ಅಂದ್ರೆ ನಿಮ್ಗೆ ಡಿಸೆಂಬರ್ ಎಂಡ್ ಒಳಗಡೆ ನೋಟಿಫಿಕೇಶನ್ ಆಗತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಪ್ಪ ಇನ್ನೂ ಸ್ವಲ್ಪ ಲೇಟ್ ಆದ್ರೂ ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ನೋಟಿಫಿಕೇಶನ್ ಆಗತ್ತೆ. ಸೊ ಅವಾಗ ನೋಟಿಫಿಕೇಶನ್ ಆದ್ರೆ ನೆಕ್ಸ್ಟ್ PSI ಗಾದ್ರೆ ಲೇಟ್ ಆಗ್ತಿತ್ತು, ಯಾಕಂದ್ರೆ ಫಸ್ಟ್ ಫಿಸಿಕಲ್ PSI ಇದ್ರಲ್ಲಿ ಹಂಗಿಲ್ಲ. PC ಯಲ್ಲಿ ಮೇನ್ ಏನ್ ಗೊತ್ತಾ, ಫಸ್ಟ್ ಆಗೋದಿಲ್ಲಿ ಎಕ್ಸಾಮ್. ಸೊ ಹಂಗಾಗಿ ನೆಕ್ಸ್ಟ್ 2 ರಿಂದ 3 ತಿಂಗಳ ಒಳಗಡೆ ಎಕ್ಸಾಮ್ ಮಾಡಿ ಹಾಕ್ತಾರೆ. ಅದರಲ್ಲೂ ಈ ಸಾರಿ ಎಕ್ಸಾಮು KE ಡಿಪಾರ್ಟ್ಮೆಂಟ್ ಕೊಡ್ತಿದ್ದೀರಿ ಅಂತ ಎಲ್ಲರ ನ್ಯೂಸ್ ಐತಿ, ನೀವು ಕೇಳಿದಿರಾ. ಅದಕ್ಕೋಸ್ಕರ ಏನಾದ್ರು KE ಕೊಟ್ರೆ, ಮುಂಚೆ ಏನಾಗ್ತಿತ್ತು ಗೊತ್ತಾ, KSP ಕೊಟ್ರೆ KSP ಅಲ್ಲಿ ಅದಕ್ಕೋಸ್ಕರ ಬೇಕಾಗಿರುವಂತ ಎಲ್ಲಾ ರಿಸೋರ್ಸ್ ಗಳು ಸಿಕ್ತಿರ್ಲಿಲ್ಲ. ಎಲ್ಲಾ ಲೆಕ್ಕ ಮಾಡಿ ಗೊಳೆ ಮಾಡಿ ಎಲ್ಲಾ ಸ್ಕೂಲ್ಗೂ ಲೆಟರ್ ಕಳಿಸಿ ರೆಡಿ ಮಾಡಕ್ಕೆ ಟೈಮ್ ಪ್ರೊಸೆಸ್ ತಿಂತಿತ್ತು. KE ಅವ್ರದ್ದು ಎಲ್ಲರೂ ಇದಾರೆ, ಅವ್ರ ಹತ್ರ ಶಿಕ್ಷಕರು ಇದಾರೆ, ಅವ್ರ ಹತ್ರ ಕ್ಲಾಸ್ ರೂಮ್ಸ್ ಇದಾವೆ, ಎಲ್ಲಾನು ರೆಡಿ ಐತೆ. ಬರೀ ಒಂದು ಪ್ಯಾಕ್ಸ್ ಹೋದ್ರೆ ಸಾಕು, ಮರುದಿನ ಅವರು ಎಕ್ಸಾಮ್ ರೆಡಿ ಆಗ್ಬಿಡ್ತಾರೆ. ಆ ಸ್ಪೀಡಲ್ಲಿ KE ಕೆಲಸ ಮಾಡುತ್ತೆ. ಸೊ ಇದನ್ನ ನೀವು ತಲೆಗೆ ಹಾಕೊಂಡು ಇವತ್ತಿಂದ ಸೀರಿಯಸ್ ಆಗಿ ಕೂತ್ಕೊಂಡ್ರೆ ನಿಮ್ ಲೈಫ್ ಅಲ್ಲಿ ಒಂದು PC ಎಕ್ಸಾಮ್ ಹೊಡ್ಕೋತೀರಾ. ತುಂಬಾ ಜನ ಎಷ್ಟೋ ಈ 3-4 ವರ್ಷದಿಂದ ಕಾಯ್ತಿದ್ದಾರೆ ಒಂದು PC ಮಾಡ್ಕೋಬೇಕಂತ. ಇದೊಂದು ಸುವರ್ಣ ಅವಕಾಶ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಗೊತ್ತಿಲ್ಲ. ಸೊ ಇವಾಗ ಏನ್ 3500 ಪೋಸ್ಟ್ ಅಂದ್ರೆ ಒಂದಲ್ಲ ಎರಡಲ್ಲ, ಇದ್ರಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತಿದ್ದೀರಾ, ನಾವು ನೆಕ್ಸ್ಟ್ ಅಪ್ಲಿಕೇಶನ್ ಕರೆದ್ರೆ ಯಾವ್ದಕ್ ಹಾಕ್ಬೇಕು, ಎಲ್ಲಿ ಪೋಸ್ಟ್ ಜಾಸ್ತಿ ಐತೆ ಅಂತ. ಬೆಂಗಳೂರಿಗೆ ಪೋಸ್ಟ್ ಜಾಸ್ತಿ ಐತೆ, ಸೊ ಫಸ್ಟ್ ಪ್ರಿಫರೆನ್ಸ್ ಬೆಂಗಳೂರು ಕೊಡಿ. ನಾನು ಅದನ್ನೇ ಹೇಳೋದು, ಎಲ್ಲಿ ಪೋಸ್ಟ್ ಜಾಸ್ತಿ ಇದಾವಲ್ಲ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಸೆಲೆಕ್ಷನ್ ಇದ್ನು ಜಾಸ್ತಿ ಇರುತ್ತೆ. ಅದನ್ನ ಹೇಳಕ್ ಆಗಲ್ಲ, ಅದು ನಿಮ್ಗೆ ಬಿಟ್ಟಿದ್ದು. ಸೊ ಎಲ್ಲಿ ಎಷ್ಟಾಗತ್ತೆ ಏನಾಗತ್ತೆ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ನಿಮ್ ಲೆಕ್ಕದಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು. ಸೊ ಇದಕ್ಕಿಂತ ಮುಂಚೆ ನೀವು ಈಗ ಕೆಲವೊಂದು ಹುಡುಗರು ಏನ್ ಗೊತ್ತಾ, ಅಪ್ಲಿಕೇಶನ್ ಹಾಕ್ಬೋದು, ಯಾವಾಗ ಬಿಡ್ತಾರೆ ಇದೇ ಚಿಂತೆಯಲ್ಲಿದ್ದೀರಾ. ಈ ಚಿಂತೆನ ಸೈಡ್ ಇಡಿ. ಯಾಕಂದ್ರೆ ಇವಾಗ ನೀಟಾಗಿ ಒಂದು ನಿಮ್ಗೆ ಹೆಂಗ್ ಗೊತ್ತಾ, ಗ್ರೀನ್ ಲೈಟ್ ಸಿಗ್ತೈತಿ ಇವಾಗ 100%. ತಿಂಗಳು ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು 2 ತಿಂಗಳ ಒಳಗಡೆ PC ನೋಟಿಫಿಕೇಶನ್ ಹೊರಗಡೆ ಬರುತ್ತಂತ ಒಂದು ಈಗ ನೀಟಾಗಿ ಗ್ರೀನ್ ಲೈಟ್ ಸಿಗ್ತೈತೆ. ಈ ಟೈಮಲ್ಲಿ ನೀವು ಸೀರಿಯಸ್ ಆಗಿ ಯಾರು ಕುತ್ಕೋತಿರಲ್ಲ, ನಿಜವಾಗ್ಲೂ ಸ್ಕೋರ್ ಮಾಡ್ತೀರಾ ಚೆನ್ನಾಗಿ. ಉಳ್ಕಿದ್ದೆಲ್ಲ ಬಿಟ್ಟಾಕಿ, ಏನ್ ಪೋಸ್ಟು ನಮ್ಗೆ ಎಷ್ಟಿದಾವೆ, ನಮ್ಗೆ ಪೋಸ್ಟೇ ಇಲ್ವಾ, ಏನು ಎಂತ ಅಂತ ಅವೆಲ್ಲ ಬಿಟ್ಟಾಕಿ ನೀಟಾಗಿ ಕುತ್ಕೊಂಡ್ಬಿಟ್ಟು ಓದಿ. ಅಪ್ಲಿಕೇಶನ್ ಡೇಟ್ ಯಾವತ್ತು ಅನೌನ್ಸ್ ಆಗತ್ತಲ್ಲ ಅವತ್ತು ಹೋಗಿ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ ಮನಸ್ಸಲ್ಲಿ ನಾನು ಎಕ್ಸಾಮ್ಗೆ ರೆಡಿ ಇದೀನಿ ಅಂತ ಫೀಲ್ ಬರಬೇಕು. ನೀವು ಈಗ ಅಪ್ಲಿಕೇಶನ್ ಡೇಟ್ ಬಿಡು ತನಕನೂ ನೀವು ಹಿಂಗೆ ಆ ಕಡೆ ಈ ಕಡೆ ಗುಂಡಾ ತರ ಓಡಾಡ್ಕೊಂಡಿದ್ದು, ಅಪ್ಲಿಕೇಶನ್ ಡೇಟ್ ಬಿಟ್ಟ ನಂತರ ಓದ್ತೀನಿ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರೋದೇ ಇಲ್ಲ, ನಿಮ್ಗೆ ಆ ಧೈರ್ಯ ಬರೋದೇ ಇಲ್ಲ. ನಿಮ್ಗೆ ಹೆಂಗಾಗತ್ ಗೊತ್ತಾ, ಇಷ್ಟು ದಿನ ಏನೂ ಓದಿಲ್ಲ, ಇನ್ನು 2-3 ತಿಂಗಳಲ್ಲಿ ಓದ್ಬಿಡ್ತೀನಾ ಅಂತ ಈ ಕ್ವಶನ್ ನಿಮ್ ಮೈಂಡ್ ಅಲ್ಲಿ ಕೊರೆಯಕ್ ಶುರು ಮಾಡುತ್ತೆ. ಇದು ನಿಮ್ಮ ಮಾರಲಿಟಿನ ಡೌನ್ ಮಾಡುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ದಯಮಾಡಿ ಎಲ್ಲರೂ ಸೀರಿಯಸ್ ಆಗಿ ಕುತ್ಕೊಂಡು ಯಾವುದನ್ನು ಹಿಂದೆ ಬಿಡ್ಬೇಡಿ. ಎಲ್ಲಾನು ಪ್ರತಿಯೊಂದು ಸಬ್ಜೆಕ್ಟ್ ನೀಟಾಗಿ ಹಳೆ ಕ್ವಶನ್ ಪೇಪರ್ನ ಎತ್ಕೊಂಡ್ಬಿಟ್ಟು, ಜೊತೆಗೆ ಏನೆಲ್ಲ ರಿಕ್ವೈರ್ಮೆಂಟ್ ಐತೆ ಅದು
ತುಂಬಾ ಜನ ಕ್ವಶನ್ ಕೇಳ್ತಿದಾರೆ, ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಡ್ತಾರೆ ಅಂತ. ಒಂದು ನೆಕ್ಸ್ಟ್ 8ನೇ ತಾರೀಕು ಅಧಿವೇಶನ ನಡೆಯತ್ತಲ್ಲ, ಅವಾಗ ಇನ್ನೊಂದು ಹೊಸ ಅಪ್ಡೇಟ್ ಬರ್ಬೋದು ಬಂದ್ರೆ. ಇಲ್ಲಂದ್ರೆ ಹಳೆ ಅಪ್ಡೇಟ್ ನಿಮ್ಗೆ ಬೇಕಂದ್ರೆ ನಾನು ಒಂದ್ 2 ದಿನ ಹಿಂದೆನೆ ವಿಡಿಯೋ ಮಾಡಿ ಹಾಕಿದೀನಿ, ನೋಡ್ಕೊಳ್ಳಿ. PC ಗೆ ಯಾವ ಕ್ಯಾಟಗರಿಗೆ ಎಷ್ಟು ಏಜ್ ಬರುತ್ತೆ ಅಂತ. ಅದೇ ಫೈನಲ್ ಅಂತ ಇವಾಗ C&R ರೂಲ್ಸ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಾದ್ರು ಅಧಿವೇಶನದಲ್ಲಿ ಪ್ರೆಷರ್ ಬಿದ್ದು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರೆ